ರಾಜ್ಯ ಸರ್ಕಾರದ ಕೆಲವೊಂದಿಷ್ಟು ಪ್ರಭಾವಿ ಮಂತ್ರಿಗಳ ಮೇಲೆ ಆರೋಪಗಳು ಕೇಳಿ ಬರ್ತಾ ಇರೋದು. ಬಿಜೆಪಿ ಅವರಂತೂ ಮೈಸೂರಿನಲ್ಲೂ ಕೂಡ ಹೋರಾಟ ಮಾಡ್ತಾರೆ. ಬಹಳ ಸ್ಪಷ್ಟವಾಗಿದೆ ಮುಖ್ಯಮಂತ್ರಿಗಳ ಹೇಳಿಕೆ. ಇದರಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ, ಕಾನೂನಿನ ರೀತಿಯಲ್ಲೇ ನಮಗೆ ಸೈಟ್ಗಳನ್ನ ಹಂಚಿಕೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ರಾಜ್ಯದಲ್ಲಿ ಈಗ ಸಿಕ್ಕಾಪಟ್ಟೆ ಹಗರಣಗಳು ಸದ್ದು ಮಾಡ್ತಾ ಇವೆ. ಅದರಲ್ಲೂ ರಾಜ್ಯ ಸರ್ಕಾರದ ಕೆಲವೊಂದಿಷ್ಟು ಪ್ರಭಾವಿ ಮಂತ್ರಿಗಳ ಮೇಲೆ ಆರೋಪಗಳು ಕೇಳಿ ಬರ್ತಾ ಇರೋದು. ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಮೇಲೇನೆ ಆರೋಪ ಕೇಳಿ ಬರ್ತಾ ಇದೆ. ಮೂಡ ಹಗರಣ ನಿಮಗೆಲ್ಲ ಗೊತ್ತೇ ಇದೆಯಲ್ವಾ. ಮುಖ್ಯಮಂತ್ರಿಗಳ ಪತ್ನಿ ಅವರ ಹೆಸರಲ್ಲಿ ಸೈಟ್ ಏನು ಬಂದಿದೆಯಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಅವರಂತೂ ಮೈಸೂರಿನಲ್ಲೂ ಕೂಡ ಹೋರಾಟ ಮಾಡ್ತಾರೆ, ಬೇರೆ ಬೇರೆ ಕಡೆನೂ ಹೋರಾಟ ಮಾಡ್ತಾರೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳ್ತಾರೆ. ಇದೆಲ್ಲದರ ನಡುವೆ ಈಗ ಏನಿದು ಮೂಡ ಹಗರಣ ಅನ್ನೋ ಚರ್ಚೆ ಶುರುವಾಗಿದೆ. ಸಾಮಾನ್ಯವಾಗಿ ಮೂಡ ಹಗರಣ ಅಂದ್ರೆ ಏನು, ಅದು ಯಾವ ರೀತಿಯಾಗಿ ಅಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ ಜನಸಾಮಾನ್ಯರಿಗೆ ಗೊತ್ತಾಗಿರೋದಿಲ್ಲ. ಈ ಮೂಡ ಹಗರಣ ಏನು ಅಂತ ಹೇಳಿ ಈಗ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಏನಿದು ಮೂಡ ಹಗರಣ? ಹಾಗಾದ್ರೆ ಗಮನಿಸ್ತಾ ಹೋಗೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಸಂದರ್ಭದಲ್ಲಿ ಅಕ್ರಮ ಆಗಿದೆ ಅನ್ನೋದು ಒಂದು ಆರೋಪ. 50-50 ಅನುಪಾತದ ಅಡಿ ಬೇಕಾಬಿಟ್ಟಿ ನಿವೇಶನವನ್ನ ಹಂಚಿಕೆ ಮಾಡಿದ್ದಾರೆ. ಬೇಕಾಬಿಟ್ಟಿಯಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಹಾಗಾದ್ರೆ ಅನ್ನೋದು ಒಂದು ಪ್ರಶ್ನೆ. ಇನ್ನು ಅಂದಾಜು 5,000 ಕೋಟಿಯಷ್ಟು ಭಾರಿ ಅಕ್ರಮ ನಡೆದಿದೆ ಈ ಒಂದು ಹಗರಣದಲ್ಲಿ ಅನ್ನೋ ಆರೋಪ ಇದೆ. 5,000 ಕೋಟಿಯಷ್ಟು ಭಾರಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಇದೆ. ಒಂದಲ್ಲ ಎರಡಲ್ಲ, 5,000 ಕೋಟಿ. ಓ ಮೈ ಗಾಡ್. ಇನ್ನು ಬಡಾವಣೆ ನಿರ್ಮಾಣಕ್ಕೆ ರೈತರನ್ನ ಒಪ್ಪಿಸಿ ಭೂ ಸ್ವಾಧೀನ ಮಾಡಬೇಕು. ಬಡಾವಣೆ ನಿರ್ಮಾಣಕ್ಕೆ ರೈತರನ್ನ ಒಪ್ಪಿಸಿ ಭೂ ಸ್ವಾಧೀನ ಮಾಡಬೇಕು ಅನ್ನೋದು. ಅದಾದ ನಂತರ ರೈತರಿಗೆ ಪರಿಹಾರ ರೂಪದಲ್ಲಿ ಭೂಮಿಯ ಮೌಲ್ಯದಷ್ಟೇ ಹಣವನ್ನ ನೀಡಬೇಕು. ಭೂಮಿಯ ಮೌಲ್ಯದಷ್ಟೇ ಹಣವನ್ನ ನೀಡಬೇಕು. ಜೊತೆಗೆ ಬೇರೆಡೆ ಅಷ್ಟೇ ಮೌಲ್ಯದ ಭೂಮಿಯನ್ನ ಕೊಡಬೇಕು. ಇಲ್ಲಿ ಭೂಮಿ ಏನು ಖರೀದಿ ಮಾಡಿರ್ತಾರಲ್ಲ, ಅದೇ ಭೂಮಿಯನ್ನ ಎಷ್ಟು ಮೌಲ್ಯಕ್ಕೆ ಆ ಭೂಮಿ ಬೆಲೆ ಬಾಳುತ್ತೋ ಆ ಬೆಲೆಯನ್ನ ಅಥವಾ ಆ ಮೌಲ್ಯವನ್ನ ರೈತರಿಗೆ ಕೊಡಬೇಕು. ಇಲ್ಲದೆ ಹೋದ್ರೆ ಬೇರೆಡೆಗೆ ಇದೇ ರೀತಿಯಾದಂಥ ಭೂಮಿಯನ್ನ ಆ ರೈತರಿಗೆ ಕೊಡಬೇಕು. 1997ರಲ್ಲಿ ದೇವನೂರು 3ನೇ ಹಂತದ ಬಡಾವಣೆ ಅಭಿವೃದ್ಧಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿರುತ್ತೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿದ್ದಂಥ 3.16 ಎಕರೆ ಭೂಮಿಯನ್ನ ನೋಟಿಫೈ ಮಾಡಲಾಗಿರುತ್ತೆ. 1997ರಲ್ಲಿ 3,24,700 ರೂಪಾಯಿ ಪರಿಹಾರವನ್ನ ಮೂಡ ನೀಡಿತ್ತು. ಆದರೆ ಪರಿಹಾರ ಮೊತ್ತಕ್ಕೆ ತಕರಾರು, ಹೆಚ್ಚಿನ ಪರಿಹಾರಕ್ಕೆ ಆಗ್ರಹಿಸಲಾಗಿತ್ತು. ಪರಿಹಾರ ಮೊತ್ತ ಸಾಲ್ತಾ ಇಲ್ಲ ಅಂತ ಹೇಳಿ ತಕರಾರು ತೆಗಿತಾರೆ. ಹಾಗಾಗಿ ಹೆಚ್ಚಿನ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಆಗ್ರಹಿಸಲಾಗುತ್ತೆ. 2014ರಲ್ಲಿ ಬದಲಿ ನಿವೇಶನಕ್ಕೆ ಸಿಎಂ ಪತ್ನಿ ಪಾರ್ವತಿ ಅವರು ಅರ್ಜಿಯನ್ನ ಸಲ್ಲಿಸ್ತಾರೆ. 2014ರಲ್ಲಿ ಬದಲಿ ನಿವೇಶನವನ್ನ ಕೊಡಬೇಕು ಅಂತ ಹೇಳಿ ಸಿಎಂ ಪತ್ನಿ ಪಾರ್ವತಿ ಅವರು ಅರ್ಜಿಯನ್ನ ಸಲ್ಲಿಸ್ತಾರೆ. 15/12/2017ರಲ್ಲಿ 30/12/2017ರಲ್ಲಿ ಮೂಡ ಮೀಟಿಂಗ್ ಮಾಡುತ್ತೆ. ಇದೇ ಸಭೆಯಲ್ಲಿ ಬದಲಿ ನಿವೇಶನ ಹಂಚಿಕೆಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಆದರೆ ಮೂಡ ನಿರ್ಧಾರಕ್ಕೆ ಸಿಎಂ ಪತ್ನಿ ಬೇಡ ಅಂತಾರೆ, ನಿರಾಕರಿಸ್ತಾರೆ. ಮತ್ತೊಂದು ಪತ್ರವನ್ನ ಬರೀತಾರೆ. 50-50 ಅನುಪಾತದ ಅಡಿ ನಿವೇಶನ ಹಂಚಿಕೆಗೆ ಮೂಡಾಗೆ ಪತ್ರವನ್ನ ಬರೀತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು. ಸಿಎಂ ಪತ್ನಿ ಕೋರಿಕೆಯಂತೆಯೇ 2021ರಲ್ಲಿ ಏನು ನಿವೇಶನವನ್ನ ಮಂಜೂರು ಮಾಡಲಾಗುತ್ತೆ. ಅದಾದ ನಂತರ ಕೆಸರೆ ಗ್ರಾಮದಲ್ಲಿನ ಜಮೀನಿನ ಮೌಲ್ಯ 1 ಚದರ್ ಅಡಿ 5ರಿಂದ 6,000 ರೂಪಾಯಿ ಇರುತ್ತೆ. ಮೌಲ್ಯ ಕೆಸರೆ ಗ್ರಾಮದಲ್ಲಿನ ಜಮೀನಿನ ಮೌಲ್ಯ 1 ಚದರ್ ಅಡಿಗೆ 5ರಿಂದ 6,000 ಅಡಿ ಇರುತ್ತೆ. ಆದರೆ ಹಂಚಿಕೆಯಾದ ಮೈಸೂರಿನ ವಿಜಯನಗರದಲ್ಲಿ 10ರಿಂದ 12,000 ರೂಪಾಯಿ ಇರುತ್ತೆ. ಇಲ್ಲಿ ಇಷ್ಟು ದೊಡ್ಡ ಮಟ್ಟದ ಆರೋಪ ಜೊತೆಗೆ
ಚರ್ಚೆ ಆಗ್ತಾ ಇರೋದಕ್ಕೆ ಕಾರಣ ಇದೇನೆ. ಕೆಸರೆ ಗ್ರಾಮದಲ್ಲಿ, ಮೈಸೂರಿನ ಕೆಸರೆ ಗ್ರಾಮದಲ್ಲಿನ ಜಮೀನಿನ ಮೌಲ್ಯ 1 ಚದರ ಅಡಿಗೆ 5 ರಿಂದ 6 ಸಾವಿರ ರೂಪಾಯಿ ಇರುತ್ತೆ. ಆದರೆ ಸಿಎಂ ಪತ್ನಿಗೆ ಕೊಟ್ಟಿದ್ದಾರಲ್ಲ ಈಗ ಬೆಂಗಳೂರಿನ ವಿಜಯನಗರದಲ್ಲಿ, ಅಲ್ಲಿ 10 ರಿಂದ 12 ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ 1 ಚದರ ಅಡಿಗೆ. ಹಾಗಾಗಿ 50-50 ನಿವೇಶನ ಹಂಚಿಕೆಯಲ್ಲಿ ನಿಯಮ ಗಾಳಿಗೆ ತೂರಿದ್ದಾರೆ ಇವರು ಅಂತ ಹೇಳಿ ಆರೋಪ ಇದೆ. ಈಗ ಸಿಎಂ ಪತ್ನಿಗೆ ಬರೋಬ್ಬರಿ 14 ನಿವೇಶನಗಳನ್ನ ಮೂಡಾದವರು ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದಿಷ್ಟು ಏನಿದು ಮೂಡ ಹಗರಣ ಅನ್ನೋದಕ್ಕೆ ಉತ್ತರ ಗಮನಿಸ್ತಾನೆ ಇದ್ದೀವಿ. ಹಾಗಾಗಿನೇ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಇಲ್ಲಿ ಅಕ್ರಮ ಆಗಿದೆ, ಭ್ರಷ್ಟಾಚಾರ ನಡೆದಿದೆ, ಹಗರಣ ನಡೆದಿದೆ ಅಂತ ಹೇಳಿ ಬಿಜೆಪಿಯವರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಆದರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿನೇ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಅಲ್ಲ, ಅಕ್ರಮ ಅಲ್ಲ, ಹಗರಣ ಅಲ್ಲ, ಕೇಳ್ರಪ್ಪ ಇಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿ ಸಿಎಂ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಾದ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ನಿವೇಶನ ಹಂಚಿಕೆ ಆಗಿದ್ದೆ ಬಿಜೆಪಿಯವರ ಕಾಲದಲ್ಲಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ. ಆಗ ಬಿಜೆಪಿ ಆಡಳಿತದಲ್ಲಿತ್ತು, ಬಿಜೆಪಿ ಗೌರ್ಮೆಂಟ್ ಇತ್ತು, ಅವರೇ ಹಂಚಿಕೆಯನ್ನ ಮಾಡಿದ್ದಾರೆ, ಇದನ್ನ ನಮ್ದೇನ್ ತಪ್ಪಿದೆ ಇದರಲ್ಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ. ಈಗ 1 ಎಕರೆ 15 ಗುಂಟೆ ಜಮೀನು ನನ್ನ ಹೆಂಡತಿಯ ಹೆಸರಿನಲ್ಲಿದೆ, ಒಪ್ಕೊಂಡಿದ್ದಾರೆ. 1 ಎಕರೆ 15 ಗುಂಟೆ ಜಮೀನು ನನ್ನ ಪತ್ನಿ ಪಾರ್ವತಿಯ ಹೆಸರಲ್ಲಿದೆ. ಬಾಮೈದ ಅಂದ್ರೆ ಅವರ ಪತ್ನಿಯ ಸಹೋದರ ಬಾಮೈದ ಅರಿಶಿಣ ಕುಂಕುಮದ ರೀತಿಯಲ್ಲಿ ಉಡುಗೊರೆಯಾಗಿ ಆ ಜಮೀನನ್ನ ನನ್ನ ಪತ್ನಿಗೆ ಕೊಟ್ಟಿದ್ದಾನೆ. ನಾನು ಅಧಿಕಾರದಲ್ಲಿದ್ದಾಗ ಜಮೀನು ಖರೀದಿ ಮಾಡಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅಥವಾ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜಮೀನನ್ನ ಖರೀದಿ ಮಾಡಿಲ್ಲ. ಕಾನೂನು ಪ್ರಕಾರ 50-50 ಅನುಪಾತದಲ್ಲಿ ಜಮೀನು ಕೊಡುವುದಾಗಿ ಮೂಡ ಹೇಳಿದೆ. ಆದರೆ ಮೂಡಾದವರು ಜಮೀನನ್ನ ಸೈಟ್ ಮಾಡಿ ಹಂಚಿಬಿಟ್ರು, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾನೂನು ಪ್ರಕಾರ 50-50 ಅನುಪಾತದಲ್ಲಿ ಜಮೀನು ಕೊಡೋದಾಗಿ ಮೂಡ ಹೇಳಿದೆ. ಆದರೆ ಮೂಡಾದವರು ಏನು ಮಾಡಿಬಿಟ್ರು, ಜಮೀನನ್ನ ಸೈಟ್ ಮಾಡಿ ಹಂಚಿಕೆ ಮಾಡಿಬಿಟ್ರು. ಹಂಚಿದ ಮೇಲೆ ನಮಗೆ ಜಮೀನು ಇಲ್ಲದ ಹಾಗೆ ಆಯಿತು. ಆಗ ಮೂಡಾದವರು 50-50 ಅನುಪಾತದಲ್ಲಿ ಜಮೀನು ಕೊಡ್ತೇವೆ ಅಂತ ಹೇಳಿದ್ರು, ಅದಕ್ಕೆ ಬೇರೆ ಕಡೆ ಜಮೀನು ಕೊಟ್ಟರು. ಇದು ತಪ್ಪ ಅಂತ ಹೇಳಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಕಾನೂನಿನ ಪ್ರಕಾರವೇ ನಮಗೆ ಜಮೀನನ್ನ ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಯಾರು ತಪ್ಪಿದೆ, ಏನು ತಪ್ಪಿದೆ, ಯಾಕೆ ಇದರಲ್ಲಿ ಅಕ್ರಮ ಆಗಿದೆ, ಭ್ರಷ್ಟಾಚಾರ ನಡೆದಿದೆ, ಹಗರಣ ನಡೆದಿದೆ ಅಂತ ಹೇಳಿ ಇವರು ಸುಮ್ಮನೆ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿದೆ ಮುಖ್ಯಮಂತ್ರಿಗಳ ಹೇಳಿಕೆ, ಇದರಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ, ಕಾನೂನಿನ ರೀತಿಯಲ್ಲೇ ನಮಗೆ ಸೈಟ್ಗಳನ್ನ ಹಂಚಿಕೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾಗಿ ಇದನ್ನ ಬಿಜೆಪಿಯವರು ಎಲ್ಲೋ ಒಂದ್ ಕಡೆ ಒಪ್ತಾ ಇಲ್ಲ, ಇದರಲ್ಲಿ ಅಕ್ರಮ ನಡೆದಿದೆ, ಇದನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಈ ಒಂದು ಹಗರಣದ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.